ಉತ್ತಮ. ಕೆಲವರಿಗೆ ಅನಾನಸು ಆಗುವುದಿಲ್ಲ. ನಾವು ಒಳ್ಳೊಳ್ಳೆ ಆಹಾರ ಕೊಡುವುದರ ಜೊತೆಯಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಒಳ್ಳೊಳ್ಳೆ ವಿಚಾರ ತಿಳಿಸಬೇಕು. ಯಾಕೆ ಗೊತ್ತೇ? ಆ ವಿಚಾರ ಅವರ ಮೂಲಕವಾಗಿ ಗರ್ಭದ ಒಳಗಿರುವಂತಹ ಮಗುವಿಗೆ ತಲುಪುತ್ತದೆ. ಅದು ಮುಖ್ಯ. ನಾವು ಕಥೆಗಳನ್ನ ಕೇಳಿದ್ದೇವೆ. ಅಭಿಮನ್ಯು ಸುಭದ್ರೆಯ ಹೊಟ್ಟೆಯಲ್ಲಿರುವಾಗಲೇ ಕೃಷ್ಣ ಹೇಳಿದ ಕಥೆಯನ್ನ ಸುಭದ್ರ ಕಿವಿಯಿಂದ ಕೇಳಿ ಕಿವಿಯ ಮೂಲಕವಾಗಿ ಅದು ಅಭಿಮನ್ಯುವಿಗೆ ಅಲ್ಲಿಗೆ ತಾನು ಹರಡಿದ್ದನ್ನು ನಾವು ಕೇಳಿದ್ದೇವಲ್ವೇ. ಆ ಕಥೆಯನ್ನ ಮಗು ಕೇಳಿದ್ದು. ಅದಕ್ಕೆ ಶಿಶು ಪ್ರಶಿಕ್ಷಣ ಅಂತ ಹೇಳ್ತಾರೆ. ಇನ್ಫ್ಯಾಂಟ್ ಎಜುಕೇಶನ್. ಇನ್ಫ್ಯಾಂಟ್ ಎಜುಕೇಶನ್ ಹೊರಗಿನ ದೇಶಗಳಲ್ಲೆಲ್ಲ ಮಾಡಿ ಅಲ್ಲೆಲ್ಲ ಅಭ್ಯಾಸ ಮಾಡಿ ಅಲ್ಲಿ ಹೋಗಿ ಡಾಕ್ಟರೇಟ್ ಬರ್ಕೊಂಡು ಇಲ್ಲಿಗೆ ಬಂದು ಇಲ್ಲಿ ಆರಂಭ ಮಾಡುವಾಗ ನಮಗೆ ಎಂಥ ಬುದ್ಧಿವಂತರು ನಮ್ಮ ವಿದೇಶದವರು ಅಂತ. ನಮ್ಮ ದೇಶದಲ್ಲಿ ಮುಂಚೆ ಇತ್ತು ಅಂತ ನಮಗೆ ಗೊತ್ತಿಲ್ಲ. ನೋಡಿ, ಆಲೋಚನೆ ಮಾಡಿ. ಶಿಶು ಪ್ರಶಿಕ್ಷಣ, ಇನ್ಫ್ಯಾಂಟ್ ಎಜುಕೇಶನ್ ಮುಂಚೆ ನಮ್ಮ ದೇಶದಲ್ಲಿ ಇತ್ತು. ಗರ್ಭಿಣಿಯರಿಗೆ ಇಂತಹ ಒಳ್ಳೊಳ್ಳೆ ವಿಚಾರವನ್ನು ಹೇಳುವುದರ ಮೂಲಕವಾಗಿ ಅವರ ಗರ್ಭಸ್ಥ ಶಿಶುವಿಗೆ ಒಳ್ಳೆಯ ಸಂಸ್ಕಾರ ಕೊಡಲಿಕ್ಕೆ ಆಗುತ್ತದೆ. ಆ ಪ್ರಕಾರವಾಗಿ ಕಯಾದುವಿನ ಗರ್ಭದಲ್ಲಿ ಯಾವ ಭಾಗವತೋತ್ತಮನಿದ್ದಾನೆ ಅವನು ಮತಂಗ ಮುನಿಗಳ ಆಶ್ರಮದಲ್ಲಿ ಆ ಮಂತ್ರೋಚ್ಚಾರಣೆ, ಉತ್ತಮ ಸತ್ಸಂಗ, ಹೋಮ ಧೂಮದ ವಾಸನೆ ಇದೆಲ್ಲವನ್ನು ಕೇಳ್ತಾ 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 ಬಹಳ ಉತ್ತಮವಾದ ಸಂಸ್ಕಾರವನ್ನು ಗರ್ಭದಲ್ಲೇ ಪಡೆದ ಅಂತ ಭಾಗವತದಲ್ಲಿ ವರ್ಣನೆ ಮಾಡಿದ್ದಾರೆ. ಒಂದು ಶುಭ ಗಳಿಗೆಯಲ್ಲಿ ಕಯಾದುವಿನ ಗರ್ಭದಿಂದ ನಮ್ಮ ಕಥಾನಾಯಕನಾದ ಪ್ರಹ್ಲಾದ ಕುಮಾರನ ಜನ್ಮವಾಗುತ್ತದೆ. ಆ ಮಗುವನ್ನ ಎಲ್ಲರೂ ಬಹಳ ಸಂತೋಷದಿಂದ ನೋಡಿಕೊಂಡಿದ್ದಾರೆ. ಆ ಮಗುವಿಗೆ ಪ್ರಹ್ಲಾದ ಅಂತ ಹೆಸರಿಟ್ಟಿದ್ದಾರೆ. ಸುಂದರ ವದನ ಅರವಿಂದ ನಯನ ಮುಖ ನೋಡೆ ಶಿಶುವಿನ ಶಶಿ ಮೊಗದ ಸುಂದರವಾದ ಮುಖ, ಉತ್ತಮವಾದಂತಹ ಕಣ್ಣುಗಳು. ಆ ಮಗುವಿನ ಮುಖವನ್ನು ಕಂಡಾಗ ಚಂದ್ರನನ್ನೇ ಕಂಡ ಹಾಗೆ ಆಗುತ್ತಾ ಇದ್ದಂತೆ. ಉಕ್ಕೇರಿತು ಸಂತಸ ಸವಿ ಸಂಭ್ರಮ. ಆ ಮಗುವನ್ನು ಕಂಡಾಕ್ಷಣ ಪ್ರಕೃಷ್ಟವಾದ ಆಹ್ಲಾದ ಬರ್ತಾ ಇದ್ದಂತೆ. ಸಂತೋಷ ಎನ್ನುವಂತಹದ್ದಕ್ಕಿಂತ ಮೇಲೆ ಹರ್ಷ, ಹರ್ಷಕ್ಕಿಂತ ಮೇಲೆ ಆಹ್ಲಾದ. ಒಬ್ಬರಿಗೆ ಸಂತೋಷವಾಗುತ್ತಿದ್ರೆ ಇವತ್ತು ನಿಮ್ಮ ಹರಿಕತೆ ಕೇಳಿ ಸಂತೋಷವಾಯಿತು, ಆ ಹರಿಕತೆ ನಿಮ್ಮ ಪದ್ಯ ಕೇಳಿ ಹರ್ಷವಾಯಿತು, ಅದನ್ನು ನೀವು ಹೇಳು ಉಪಕಥೆ ಕೇಳಿ ಆಹ್ಲಾದವಾಯಿತು. ಆದರೆ 2 ಗಂಟೆ ಕೂತುಕೊಳಿಸಿದ್ರೆಲ್ಲ ಚಿಂತೆ. ಹಾವೇಳಿಯ ಪ್ರಕಾರ ಮೇಲೆ ಹೋದರೆ ತಪ್ಪಂತ ಹಾವಿನ ಮೂಲಕ ಡಬ್ಬ ಕಾಲಿಲ್ಲ. ಮೊದಲು ಆನಂದ ಮತ್ತು ಹರ್ಷ, ಆಹ್ಲಾದ. ಆ ಆಹ್ಲಾದದ ಪರಾಕಾಷ್ಠೆ ಪ್ರಹ್ಲಾದ. ಈ ಬಾಲಕನ ಮುಖವನ್ನು ಕಂಡಾಗ ಆನಂದದ ಆಹ್ಲಾದದ ಪರಾಕಾಷ್ಠೆ ಬರುವುದರಿಂದ ಆ ಮಗುವಿಗೆ ಪ್ರಹ್ಲಾದ ಅಂತ ಹೆಸರಿಟ್ಟಿದ್ದಾರೆ. ಪ್ರಹ್ಲಾದ ಬೆಳೆಯುತ್ತಾ 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 ಇತರ ಬಾಲಕರಂತೆ ತಾನಲ್ಲ. ಎಲ್ಲ ಬಾಲಕರು ಕೂಡ ಆ ಆಟದ ಬಯಲಿನಲ್ಲಿ ಆಟ ಮಾಡುತ್ತಿದ್ರೆ ಪ್ರಹ್ಲಾದನಿಗೆ ಮಾತ್ರ ಯಾವ ಆಟವೂ ಬೇಡ. ಯಾಕೆ? ಗರ್ಭದಲ್ಲಿರುವಾಗಲೇ ಮಹಾವಿಷ್ಣುವಿನ ಬಗ್ಗೆ ಕೇಳಿದ್ನಲ್ವೇ, ಅದ್ಯಾವುದೋ ಒಂದು ಅವ್ಯಕ್ತ ಶಕ್ತಿಯ ಬಗ್ಗೆ ತಿಳಿದಿದ್ನಲ್ವೇ. ಆ ಶಕ್ತಿಯನ್ನು ನೆನೆಸಿಕೊಂಡು ಎಲ್ಲಿಯೋ ನೆಟ್ಟ ನೋಡಲ್ಲಿ ನೋಡ್ತಾನೆ. ಊಟಕ್ಕೆ ಬಾ ಎಂದರೆ ನಾನು ಯಾವುದೋ ಶಕ್ತಿಗೆ ಪೂಜೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ನಿದ್ರೆಯಲ್ಲಿದ್ದರೆ ಹಾಗೆ ಎದ್ದು ಹಾ ಹಾ ಅಂತ ಸಂತೋಷದಿಂದ ಹಾರಾಡ್ತಾನೆ. ಮನೆಯಲ್ಲಿ ಎಲ್ಲರಿಗೆ ಆಶ್ಚರ್ಯ, ಹುಚ್ಚಿಡಿಯಿತು ಮಗುವಿಗೆ. ಈ ಮಗುವಿಗೆ ಏನಾದ್ರು ಹುಚ್ಚಿಡಿಯಿತು? ಭಗವಂತನ ಹುಚ್ಚು ಹಿಡಿದದ್ದು ಮಗುವಿಗೆ. ಬೆಳೆಯುತ್ತಾ 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 ಆ ಮಗುವನ್ನ ಗುರುಕುಲಕ್ಕೆ ಕರ್ಕೊಂಡು ಬಂದಿದ್ದಾರೆ. ಶುಕ್ರಾಚಾರ್ಯರ ಮಕ್ಕಳಾದಂತಹ ಚಂಡ ಮತ್ತು ಅಮರ್ಕರ ಮುಂಭಾಗದಲ್ಲಿ ಈ ಮಗುವನ್ನು ಇರಿಸಿ ಹಿರಣ್ಯಕಶ್ಯಪ ಹೇಳ್ತಾನೆ, ಈ ಮಗುವಿಗೆ ಉತ್ತಮ ಸಂಸ್ಕಾರ ಕೊಡಬೇಕು ಗುರುಗಳೇ, ಆದರೆ ತಪ್ಪಿಯೂ ಕೂಡ ನಾರಾಯಣನ ನಾಮಸ್ಮರಣೆ ಮಾಡ್ತೀನಿ ಬಿಡಬಾರ್ದು, ಬೇರೇನು ಬೇಕಾದ್ರೂ ಮಾಡಿಬಿಡಿ, ನಾರಾಯಣನ ನಾಮಸ್ಮರಣೆ ಈ ಊರಿನಲ್ಲಿ ಎಲ್ಲಿಯೂ ಬರಬಾರ್ದು, ಅದು ಎಚ್ಚರ ವಹಿಸಿ ಅಂತ ಹೇಳಿ ಬಾಲಕನನ್ನು ವಶಕ್ಕೆ ಕೊಟ್ಟು ಹೋದರೆ ಆ ಬಾಲಕನಿಗೆ ಯಾಕೆ ಬೇಕು ವಿದ್ಯೆ ಹೇಳಿ? ಭಗವಂತನ ಚಿಂತನೆಯಲ್ಲೇ ತಾನು ಕಳೆಯುತ್ತಾನೆ. 1 ದಿವಸ 2 ದಿವಸ, 1 ತಿಂಗಳು 2 ತಿಂಗಳು, 1 ವರ್ಷ 3 ವರ್ಷ 10 ವರ್ಷ ಗುರುಕುಲದಲ್ಲಿ ಕುಳಿತುಕೊಂಡು ವಿದ್ಯಾಭ್ಯಾಸ ಮಾಡುವ ಒಂದು ಗುರುಕುಲ ಪದ್ಧತಿಯಲ್ಲಿ ಈ ಪ್ರಹ್ಲಾದ ಸೇರಿಕೊಂಡಿದ್ದಾನೆ. 1-2 ತಿಂಗಳು ಕಳೆಯಿತು. ಮನಸ್ಸಿನಲ್ಲಿ ಯೋಚನೆ, ಇಡೀ ಜಗತ್ತನ್ನೇ ನೋಡ್ತಾ ಇದ್ದಾನಂತೆ ಪ್ರಹ್ಲಾದ ಕುಮಾರ. ದಿನ ಬೆಳಗಾದರೆ ಅರಳುವ ಕೋಟಿ ಕೋಟಿ ಕುಸುಮ, ಗದ್ಧರಿಪ ನಭ, ಸೆಳೆವ ಸೆಳೆಮಿಂಚು, ಅಂತರಿಕ್ಷದ ಲಕ್ಷ ಲಕ್ಷ ಗ್ರಹ ತಾರಿಕ ನೇಹಾರಿಕ. ಇದು ಯಾರು ನೇತಾಡಿಸಿದ್ರಿ? ನಾವು 1 ದಿವಸ ಯೋಚನೆ ಮಾಡಿದ್ದೇವ, ಅಲ್ಲಿ ಆ ಸೌಂಡ್ ಬಾಕ್ಸ್ ಅನ್ನು ಯಾರು ಇಟ್ಟರು ಅಂತ ಯೋಚನೆ ಮಾಡಿದ್ದೇವೆ? ಯಾರು ಯೋಚನೆ ಮಾಡಿದ್ದೇವೆ? ಈ ಬಲ್ಬ್ ಯಾಕೆ ಉರಿತದಂತ ಯೋಚನೆ ಮಾಡಿದ್ದೇವೆ?
ಈ ಮೈಕಿನಲ್ಲಿ ಯಾಕೆ ಇಷ್ಟು ಕೇಳುತ್ತದೆ ಯೋಚನೆ ಮಾಡಿದ್ದೇವೆ? ಇಲ್ಲ. ಪ್ರಹ್ಲಾದ ಯೋಚನೆ ಮಾಡುವ ಕ್ರಮ ನೋಡಿ. ಮನುಷ್ಯ ಹುಟ್ಟುತ್ತಾನೆ, ಸಾಯ್ತಾನೆ, ಅದರ ಮಧ್ಯೆ ಒಂದು ಜೀವನ ಅಂತ ಉಂಟು. ಮತ್ತೆ ಹುಟ್ಟುತ್ತಾನೆ, ಮತ್ತೆ ಜೀವಿಸ್ತಾನೆ, ಮತ್ತೆ ಸಾಯ್ತಾನೆ. ಬೀಜ ತಾನು ನೆಲಕ್ಕೆ ಬಿದ್ದಾಗ ಹೊಳೆಯುತ್ತದೆ, ಗಿಡವಾಗ್ತದೆ, ಮರವಾಗ್ತದೆ, ಹೂ ಬಿಡ್ತದೆ, ಹಣ್ಣಾಗ್ತದೆ, ಮತ್ತೆ ಕೆಳಗೆ ಬೀಳ್ತದೆ, ಮತ್ತೆ ಮೊಳೆಯುತ್ತದೆ, ಗಿಡವಾಗ್ತದೆ, ಮರವಾಗ್ತದೆ. ಬೆಂಕಿ ಉರಿಯುತ್ತದೆ, ಗಾಳಿ ಬೀಸುತ್ತದೆ, ಸಿಡಿಲು ಸಿಡಿಯುತ್ತದೆ, ಗುಡುಗು ಗುಡುಗುತ್ತದೆ. ಇದೆಲ್ಲವನ್ನು ಮಾಡತಕ್ಕಂಥವ ಯಾರು? ಯಾರ ಶಕ್ತಿಯಿಂದ ಇದು ನಡೆಯುತ್ತದೆ ಅಂತ ಒಂದು ದಿಕ್ಕಿನಲ್ಲಿ ಕುಳಿತುಕೊಂಡು ಎಲ್ಲ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ ಈ ಪ್ರಹ್ಲಾದ ಒಂದು ಕಡೆಯಲ್ಲಿ ಕುಳಿತುಕೊಂಡು ಇದೆಲ್ಲ ಹೇಗಾಯಿತು 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 ಅಂತ ಅಂತರಿಕ್ಷವನ್ನೇ ನೋಡುತ್ತಿರುವಂತಹ ಸಂದರ್ಭ. ಅದೊಂದು ದಿವಸ ಆ ಬಾಲಕ ಪ್ರಹ್ಲಾದನ ಮುಖಾರವಿಂದನ ಮುಂಭಾಗದಲ್ಲಿ ಅಂತರಿಕ್ಷದಲ್ಲಿ ಗೋಚರವಾಗುತ್ತಾ ಇದೆಯಂತೆ. ಸಶಂಕ ಚಕ್ರವು ಸಕಿರೀಟ ಕುಂಡಲಂ ಸಪೀತ ವಸ್ತ್ರಂ ಸರಸಿರುವೆಕ್ಷಣೋ. ಶಂಖ ಚಕ್ರ ಗದಾ ಪದ್ಮಗಳಿಂದೊಡಗೂಡಿದ ನಿರ್ಮಲವಾಗಿರತಕ್ಕಂತಹ ದಿವ್ಯ ಮಂಗಲ ಸ್ವರೂಪ ಪ್ರಹ್ಲಾದನ ಮುಂಭಾಗದಲ್ಲಿ ಗೋಚರಕ್ಕೆ ಬರುತ್ತದೆ. ಸಶಂಕ ಚಕ್ರಂ ಸಕಿರೀಟ ಕುಂಡಲಂ ಸಪೀತ ವಸ್ತ್ರಂ ಸರಸಿರುವೆಕ್ಷಣೋ ಸಕಾರ ವಕ್ಷಸ್ಥಳ ಶೋಭಿಕೌಸ್ತುಭಂ ನಮಾಮಿ ವಿಷ್ಣು ಶಿರಸಾ ಚತುರ್ಭುಜಂ ಶಿರಸಾ ಚತುರ್ಭುಜಂ. ಶಂಖ ಚಕ್ರ ಗದಾ ಪದ್ಮಗಳಿಂದೊಡಗೂಡಿ ನಿರ್ಮಲವಾಗಿರತಕ್ಕಂತಹ ಕೋಮಲ ದೇಹದೊಂದಿಗೆ ಶ್ಯಾಮಲವರ್ಣನಾಗಿ ಕಾಣಿಸಿದಂತಹ ಭಗವಾನ್ ಮಹಾವಿಷ್ಣುವಿನ ರೂಪವನ್ನು ಕಂಡಾಗ ಪ್ರಹ್ಲಾದ ಕುಮಾರನ ಮನಸ್ಸಿನಲ್ಲಿ, ಹಾಗಿದ್ದರೆ ಈ ಜಗತ್ತನ್ನು ಸೃಷ್ಟಿ ಮಾಡಿ ಇದೆಲ್ಲವನ್ನು ನಡೆಸುವುದು ನೀನೆಯೇ ಸ್ವಾಮಿ. ಅಯ್ಯೋ, ದಿವ್ಯವಾದ ನಿನ್ನ ಮಂಗಲ ಸ್ವರೂಪವನ್ನು ಕಂಡು ಸಾರ್ಥಕವಾಯಿತು ನನ್ನ ಜನ್ಮ. ದೇವ, ನನ್ನ ಹೃದಯದಲ್ಲಿ ಬಂದು ಕೂತುಕೊಂಡಿದ್ದೀನಿ. ಕಣ್ಣಿನ ಮೂಲಕವಾಗಿ ಬಂದು ನನ್ನ ಹೃದಯದಲ್ಲಿ ಕೂತುಕೊಂಡಿದ್ದೀಯಲ್ಲ, ಇದು ಇಲ್ಲಿಂದ ಹೋಗಬೇಡ ಸ್ವಾಮಿ, ಹೋಗಬೇಡ. ಸದಾ ಜನ್ಮ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ನಾಗಮೂರ್ತಿ ನಿನ್ನ ಪಾದ ಮೋದದಿಂದ ಭಜಿಸುವೆನು ಸದಾ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ನಾಗಮೂರ್ತಿ ನಿನ್ನ ಪಾದ ಮೋದದಿಂದ ಭಜಿಸುವೆನು ಸದಾ ಹೃದಯದಲ್ಲಿ. Sir.